ರಾಮಮೂರ್ತಿ ಪ್ರತಿಷ್ಠಾಪನೆಯ ಭಾಗವಾಗಿ ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಹುದೊಡ್ಡ ರಾಮಯಾಗವನ್ನು ಮಾಡಲಾಗ್ತಾ ಇದೆ. ರಾಮ ತಾರಕ ಮಹಾಯಾಗವನ್ನು ಆಯೋಜನೆ ಮಾಡಲಾಗಿದೆ. ಮಾಜಿ ಸಚಿವರಾದಂತಹ ಗೋಪಾಲಯ್ಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಬಗ್ಗೆ ಅವರು ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸರ್, ಇವತ್ತು ಇಷ್ಟು ದೊಡ್ಡ ಯಾಗವನ್ನು ಮಾಡುವ ಮುಖಾಂತರ ರಾಮನ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ತಾವು ಕೂಡ ಕೈ ಜೋಡಿಸುವ ಪ್ರಕ್ರಿಯೆಯಲ್ಲಿದ್ದೀರಾ. ಈ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ನಾವು 2 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇದು ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ, ನಾನು ನನ್ನ ಜೊತೆಲಿರ್ತಕ್ಕಂಥ ಮುಖಂಡರು ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ನಮ್ಮ ಕುಟುಂಬದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಯೋಜನೆ ಮಾಡಿ 21ನೇ ತಾರೀಕು ಬೆಳಗ್ಗೆ 7:30ಯಿಂದ ಶ್ರೀ ರಾಮ ತಾರಕ ಯಾಗ ಪ್ರಾರಂಭ ಆಗಿರ್ತಕ್ಕಂಥದ್ದು. 250 ಜನ ಋತ್ವಿಕರು ನಿನ್ನೆಯಿಂದ ಶ್ರೀರಾಮ ಜಪ ಮಾಡ್ತಾ ಇದ್ದಾರೆ. ಮಹಾಯಾಗ ಇದೊಂದು ದೊಡ್ಡ ಒಂದು ಮಹಾಯಾಗ. ನಿನ್ನೆ ಸಂಜೆ ಸೀತಾರ ಕಲ್ಯಾಣೋತ್ಸವ ನಡೆದಿರ್ತಕ್ಕಂಥದ್ದು. ನೃತ್ಯ ರೂಪಕ ಶ್ರೀರಾಮಚಂದ್ರನ ನೃತ್ಯ ರೂಪಕ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಸಾವಿರಾರು ಜನ ಇಲ್ಲಿ ಬಂದು ನಿನ್ನೆಲ್ಲ ವೀಕ್ಷಣೆ ಮಾಡಿದ್ದಾರೆ. ನಾವೆಲ್ಲರೂ ಶ್ರೀರಾಮನ್ ನೋಡೋದಕ್ಕೆ ಇವತ್ತು ಹೋಗೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾವು ದೇವರನ್ನು ನಂಬಿರ್ತಕ್ಕಂಥ ಜನ. ಮಹಾಲಕ್ಷ್ಮಿ ಲೇಔಟ್ ಅಂತಂದ್ರೆ ದೇವತೆಗಳಿರ್ತಕ್ಕಂಥ ನಗರ ಮಹಾಲಕ್ಷ್ಮಿ ಲೇಔಟ್. ಅಷ್ಟೊಂದು ದೇವಸ್ಥಾನಗಳು, ಪವಿತ್ರವಾದ ದೇವಸ್ಥಾನಗಳಿರ್ತಕ್ಕಂಥದ್ದು. പക്ഷേ ಇಲ್ಲಿ ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆ, ಎಲ್ಲರನ್ನೂ ಆಹ್ವಾನಿಸಿದ್ದೇನೆ. ಇದೊಂದು ಅತ್ಯಂತ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ. ಶ್ರೀರಾಮಚಂದ್ರ 14 ವರ್ಷ ವನವಾಸ ಹೋಗಿದ್ದು. ನಾವು ದೇವಸ್ಥಾನ ಕಟ್ಟೋದಕ್ಕೆ 500ರಿಂದ 550 ವರ್ಷಗಳ ಕಾಲವನ್ನು ತಾಂಡಿ ಲಕ್ಷಾಂತರ ಜನರ ಬಲಿದಾನ, ಅವರ ಶ್ರಮ ಇವತ್ತು ಆ ಕುಟುಂಬಗಳಿಗೆ ಅತ್ಯಂತ ಸಂತೋಷಕವಾದ ದಿನ. ಇದನ್ನು ಇವತ್ತು ಇಡೀ ದೇಶ ಅತ್ಯಂತ ಸಂಭ್ರಮದಿಂದ ಐತೆ. പക്ഷേ ನಾವೆಲ್ಲ ದೇವರನ್ನ ಏನು ನಂಬಿದ್ದೀವಿ, ಈ ರೀತಿಯ ಹೋಮ ಹವನಗಳನ್ನು ಆ ಶ್ರೀರಾಮಚಂದ್ರನಿಗೆ ಅರ್ಪಿಸಬೇಕು ಅಂತ ಮುಖ್ಯನ ನಾವೆಲ್ಲರೂ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ ಅವರು ಸಹ 11 ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿಂದನೇ ನೇರ ಪ್ರಸಾದವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ನೇರ ಪ್ರಸಾರವನ್ನು ನೋಡಿದ ನಂತರ ಏನು 2 ದಿನದಿಂದ 1108 ಕಲಶಗಳನ್ನು ಪೂಜೆ ಮಾಡಿದ್ದೇವೆ, ಅದನ್ನು ಓದ್ತಾ ನನ್ನ ಸಹೋದರಿಯರು ತಾಯಂದಿರು ಇಲ್ಲಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡ್ತಾರೆ. ಸಂಜೆ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ, ದೀಪೋತ್ಸವ, ಅನ್ನದಾನ, ಸಿಹಿ ಅಂತಕ್ಕಂಥ ಕಾರ್ಯಕ್ರಮ ಇಡೀ ಕ್ಷೇತ್ರದಲ್ಲಿ ಇದೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇದು ಗೋಪಾಲಯ್ಯನವರ ಮಾತು. ಒಟ್ಟಾರೆ ದೈವಿ ಕಾರ್ಯದಲ್ಲಿ ನಾವು ಪ್ರತ್ಯಕ್ಷವಾಗಿ ಭಾಗಿಯಾಗಲು ಸಾಧ್ಯ ಆಗಿದ್ರು ಕೂಡ ಈ ರೀತಿ ಹೋಮ ಹವನಗಳನ್ನು ಮಾಡುವ ಮುಖಾಂತರ ಅಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬಹುದು, ದೇವರ ಕೃಪೆಗೆ ಪಾತ್ರರಾಗಬಹುದು. ಎಲ್ಲರೂ ಕೂಡ ಇಂಥ ಐತಿಹಾಸಿಕ ದಿನದಂದು ತಮ್ಮ ತಮ್ಮ ಪಾತ್ರವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವಂಥ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಾಮನ ಪ್ರತಿಷ್ಠಾಪನೆಯ ಪ್ರಾಣ ಪ್ರತಿಷ್ಠಾಪನೆ ದಿನದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಆಗಬೇಕು ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಚಂದ್ರ ಜೊತೆ ರಾಕೇಶ್, TV5 ಬೆಂಗಳೂರು. ಕೇಳ್ಕೊಡಿ, ಅದನ್ನ ಮಾದೇವಿಯಲ್ಲಿ ಏನ್ ಮಾಡಬೇಕು. ಜೈ ರಾಮ ಶ್ರೀರಾಮ ಜೈ ಜೈ ರಾಮ ಹೇಳ್ಕೊತಾ ಇದೆ. Jai Ram Jai Ram Jai Jai Ram Swaha. 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 Jai Ram Jai Ram Jai Jai Ram Swaha.